ಯಾರ ಒಂದ್ಲೇ ಕೆಪ್ರತುಲ್ಲೆ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಶಿವ. ಟೋಟಲು 3.5 ಕಿಲೋಮೀಟರ್ 2.5 ಕಿಲೋಮೀಟರು 6 ಕಿಲೋಮೀಟ್ರಿಗೆ 30 ರೂಪಾಯಿನಾ? ಬೇಡವೇ ಬೇಡಪ್ಪ, ಬೇಡವೇ ಬೇಡ. ಅಯ್ಯಯ್ಯೋ 5 ರೂಪಾಯಿ 10 ರೂಪಾಯಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾರ ನಮ್ಮ ಹುಡುಗರು. ಏನು ಗುರು ಇದು ಜಾಮು? ನಮ್ಮನ್ನು ಈ ಜಾಮಲ್ಲಿ ಓಡಾಡಿದ್ರೆ ನಕ್ಕನ್ ಪೆಟ್ರೋಲ್ ಎಲ್ಲ ಕುಡಿದು ಹುಚ್ಚ ಒಯ್ದಾಕಿರ್ತದೆ. ಹೇಳ್ದಂಗೆ ಮೋಡ ಹಾಕೋವಿದ ವಾತಾವರಣ ಅಂತ ಜೋರು ಮಳೆ ಬರ್ತಾ ಇದೆ. ಬೆಂಗಳೂರಲ್ಲಿ ನೀರು ಹೋಗೋಕ್ಕೆ ಎಲ್ಲೂ ಜಾಗ ಇಲ್ಲ ಗುರು. ಇರೋ ಕೆರೆ ಗಿರೆ ಎಲ್ಲ ನನ್ನ ಮಕ್ಕಳು ಗುಂಡಾಂತರ ಮಾಡಿ ಸೈಟು ಲೇಔಟು ಮಾಡಿ ಮಾರ್ಕೊತಾ ಇದ್ರೆ ಇನ್ನೆಲ್ಲಿ ಅಂತ ಹೋಯ್ತದೆ ನೀರು. ಮನೆ ಒಳಿಕೆ ತಾನೇ ಬರ್ತದೆ. ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ರೆಡಿ ಫಾರ್ ನೆಕ್ಸ್ಟ್ ರೈಡ್. ಏನಪ್ಪ ಮ್ಯಾಟ್ ಅಂದ್ರೆ ಇದು ರೈಡ್ ಮುಗೀತು. 31 ರೂಪೀಸ್ ಇತ್ತು, 50 ರೂಪೀಸ್ ಹಾಕಿದ್ರು, 20 ರೂಪೀಸ್ ಎಕ್ಸ್ಟ್ರಾ ಟಿಪ್ಸು. ಶಬಾಷ್. ನೆಕ್ಸ್ಟ್ ರೈಡು ಯಾರು ಬರ್ತಾರೋ ಏನೋ. 2 ರೈಡ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 2 ಅವರ್ ಆಗೋಯ್ತಲ್ಲ ಗುರು. ನಮ್ಮನ್ನು ಬೆಂಗಳೂರಲ್ಲಿ ಕಷ್ಟ ಐತೆ ಡ್ರೈವಿಂಗ್ ಕೆಲಸ. ಏನು ಇಷ್ಟೊಂದು ಡ್ಯೂಟಿ ಬೀಳ್ತವೆ? ಟೋಟಲು 3.5 ಕಿಲೋಮೀಟರ್ 2.5 ಕಿಲೋಮೀಟರು 6 ಕಿಲೋಮೀಟ್ರಿಗೆ 30 ರೂಪಾಯಿನಾ? ಬೇಡವೇ ಬೇಡಪ್ಪ, ಬೇಡವೇ ಬೇಡ. ಹೆಂಗೆ ಅಂದ್ರೂ 6 ಕಿಲೋಮೀಟ್ರಿಗೆ ಕಡಿಮೆ ಅಂದ್ರೂ ಒಂದು 20 ರೂಪಾಯಿ ಪೆಟ್ರೋಲ್ ಆದರೂ ಕುಡಿತದೆ. ನನ್ನ ಗಾಡಿ ಅಲ್ಲ, ನನ್ನ ಗಾಡಿ 6 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ ಒಂದು 30% 1 ಲೀಟರಲ್ಲಿ 30% ಕುಡ್ಕೊಂಡಿರ್ತದೆ. ಬೇರೆ ಗಾಡಿ ಅಂದರೆ ಆಲ್ಮೋಸ್ಟ್ 6 ಕಿಲೋಮೀಟ್ರ್ ಓಡಾಡೋದಕ್ಕೆ ಒಂದು 15 ರೂಪಾಯಿ ಪೆಟ್ರೋಲ್ ಕೆಡದೇ ಇರ್ತದೆ. ಇನ್ನು 5-10 ರೂಪಾಯಿ ಉಳಿದಿರುತ್ತೆ. ಅಯ್ಯಯ್ಯೋ 5 ರೂಪಾಯಿ 10 ರೂಪಾಯಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾರ ನಮ್ಮ ಹುಡುಗರು. ಯಾವುದೋ ಒಂದು ಬಂತು, ಓಕೆ ಮ್ಯಾಪ್ ಹಾಕೊಳ್ಳೋಣ, ಯೂಟನ್ನ ಹಿಂಗೆಲ್ಲ ಒಳಗಡೆ ಹೋಗ್ಬೇಕಂತೆ. ಇಲ್ಲ ಯೂಟನ್ ತೊಗೊಳೋಣ, ಅದಕ್ಕೆ ಅನ್ನಕ್ಕಂತ ತಲೆ ಕೆಡಿಸ್ಕೊಳ್ಳೋದು. ಹಿಂಗೆ ಸ್ಟ್ರೈಟು ಒಂದೇ ರೋಡು. ಬನ್ನಿ ಹೋಗುಮ್ಮ. ಆಟೋದವ್ರ ಕೈಗೆ ಸಿಗಾಕೊಂಬಿಟ್ರಂತೂ ಗಾಡಿ ಕಿತ್ತು ಕಳಿಸ್ತಾರೇನಪ್ಪ. ಬಟ್ ಆದ್ರೂ ಒಂದು ಡೌಟ್ ಏನಂದರೆ, ಈ ರ್ಯಾಪಿಡೋ ಮಾಡೋರಿಗೆಲ್ಲ ಏನಕ್ಕೆ ಅಷ್ಟು ಟಾರ್ಚರ್ ಕೊಡ್ತಾರೆ? ಆಟೋದವ್ರಾಗಲಿ ಕಾರವ್ರಾಗಲಿ ಅವರು ಹೊಟ್ಟೆಪಾಡಿಗೆ ಮಾಡ್ತಾರೆ, ಇವರು ಹೊಟ್ಟೆಪಾಡಿಗೆ ಮಾಡ್ತಾರೆ. ಎಲ್ಲರದು ಹೊಟ್ಟೆಪಾಡೆ ಅಲ್ವಾ? ಆ ಥರ ಎಲ್ಲ ಮಾಡಬೇಕಂದ್ರೆ ಇವು ಬೈಕು ಡೈರೆಕ್ಟ್ ಗೌರ್ಮೆಂಟ್ ಕಡೆಯಿಂದನೇ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿಸ್ಬೇಕು. ಯಾರ ಒಂದ್ಲೇ ಕೆಪ್ರತುಲ್ಲೆ ನೀವು ಗೌರ್ಮೆಂಟ್ ಕಡೆಯಿಂದ ಇಲ್ಲ ಆ್ಯಪ್ ಕಡೆಯಿಂದನೇ ಬ್ಯಾನ್ ಮಾಡಿಸ್ಬೇಕು ಗುರು. ಪಾಪ ಅವ್ರ ಹೊಟ್ಟೆಪಾಡಿಗೆ ಏನೋ ಮಾಡ್ತಾ ಇರ್ತಾರೆ ಕಷ್ಟಪಟ್ಟು. ಸೊ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ತಿರುಪತಿ ಹೋದಾಗಲೂ ಅಷ್ಟೇ ರ್ಯಾಪಿಡೋ ಬುಕ್ ಮಾಡಿದ್ದೆ ಮನೆ ಹತ್ರದಿಂದ, ಲೈಕ್ ಇಲ್ಲಿ ಯಶವಂತಪುರಿಗೆ. ಏನು ಮ್ಯಾಟ್ರ್ ಅಂದರೆ ಪಾಪ ಒಂದು ಗ್ರ್ಯಾಜುಯೇಷನ್ ಇಲ್ಲ ಏನಿಲ್ಲ, ಏನಂದರೆ ಲೈಕ್ PU ಮಾಡಿಬಿಟ್ಟು ಡ್ರಾಪ್ ಔಟ್ ಅಂತೆ. ಏನೋ ಮಗ ಇದ್ಬಿಟ್ಟು ಬೇರೆ ಏನೋ ಕೆಲಸ ಮಾಡೋದಲ್ವೇನೋ ಅಂದರೆ, ಎಲ್ಲಿ ಡಿಗ್ರಿ ಓದಿರೋರಿಗೆ ಕೆಲಸ ಇಲ್ಲ, ನಮ್ಗೆ ಯಾರಣ್ಣ ಕೆಲಸ ಕೊಡ್ತಾರೆ? ಅದಕ್ಕೆ ಒಂದು ಗಾಡಿ ತೊಗೊಂಡು EMI ಹಾಕಿಸ್ಕೊಂಡು ಅಲ್ಲಿ ದುಡಿಯೋದನ್ನ ಇಲ್ಲೇ ಕಷ್ಟಪಟ್ಟು ದುಡ್ದು ಹೆಂಗೆ ಜೀವನ ನಡೆಸ್ತಾ ಇದ್ದೀನಣ್ಣ ಅಂತ. ಸೊ ಆ ಥರ ಎಲ್ಲರದು ಅಷ್ಟೇ, ಎಲ್ಲರದು ಹೊಟ್ಟೆಪಾಡೆ. ಸೊ ಬನ್ನಿ ಈಗ ಹೋಗ್ತಾ ಇದ್ದೀನಿ. ಇನ್ನೊಂದು 900 ಮೀಟ್ರ್ ಇದೆ, ಇನ್ನೊಂದು ಪಿಕಪ್ಗೆ. ದೇವ ಇದಾದರೂ ಒಳ್ಳೆ ಪಿಗರ್ ಆಗಿರ್ಲಪ್ಪ. ಏನು ಗುರು ಇದು ಜಾಮು? ನಮ್ಮನ್ನು ಈ ಜಾಮಲ್ಲಿ ಓಡಾಡಿದ್ರೆ ನಕ್ಕನ್ ಪೆಟ್ರೋಲ್ ಎಲ್ಲ ಕುಡಿದು ಹುಚ್ಚ ಒಯ್ದಾಕಿರ್ತದೆ. ಇನ್ನು ಇದರಲ್ಲಿ ಎಲ್ಲಿ ಉಳಿಸ್ತಾರೆ ಗುರು ಹುಡುಗರು? ಕಷ್ಟ. ಒಂದ್ಸತಿ ಈ ರೂಟು ಗೊತ್ತಾಗಲ್ಲ ಗುರು, ಅದು ಹೆಂಗೆಂಗೋ ತೋರಿಸ್ತಾ ಇರ್ತದೆ. ಎಷ್ಟೊತ್ತು ತಳ್ಕೊಂಬಳ್ಕೊಂತ ಮೇಲೆ ಕೆಳಗೆ ಮಾಡಿ ಎಲ್ಲ ಮಾಡಿ ಹುಡುಕಿ ಕೊನೆಗೆ ಸಿಕ್ತು ಲೊಕೇಶನು. ಹೋಯ್ತಾ ಇದ್ದೀನಿ. ಅರೆ ಎಲ್ಲೋನಪ್ಪನೋ ಪುಣ್ಯಾತ್ಮ. ಶಿಟ್, ಪಿಕಪ್ ಮಾಡೋಣ ಅಂತ ಬಂದೆ, ಜೋರು ಮಳೆ ಬಂತು. ನೋಡೋಣ ಯಾವಾಗ ಕ್ಯಾನ್ಸಲ್ ಮಾಡ್ತಾರಾ ಏನು ಅಂತ ಮಾತಾಡಿದೆ ಇವಾಗಿಂದ ಕಸ್ಟಮರ್ ಹತ್ರ. ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರು, ಅವರೇ ಕ್ಯಾನ್ಸಲ್ ಮಾಡಲಿ. ಏನು ಮಳೆ ಬರ್ತೈತೆ ಗುರು, ಜೋರು ಮಳೆ. ಹೇಳ್ದಂಗೆ ಮೋಡ ಹಾಕೋವಿದ ವಾತಾವರಣ ಅಂತ ಜೋರು ಮಳೆ ಬರ್ತಾಯಿದೆ. ಅಷ್ಟೇ, ಡ್ಯೂಟಿ ಕತೆ ಮುಗೀತಿವತ್ತು. ಓಡೋಣ ಮನೆ ಕಡೆ. ಸಿಗ್ತೀನಿ ಮತ್ತೆ ಮಳೆ ನಿಂತಾದ ಮೇಲೆ. ಅಂತೂ ಪಿಕಪ್ ಮಾಡೋಣ ಅಂತ ಬಂದೆ, ಫುಲ್ಲು ಜೋರು ಮಳೆ ಬಂದು ಇವಾಗ ನಿಂತಿದೆ. ಆರ್ಡರು ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲೇಷನ್ ಫೀ ಅಂತೇಳ್ಬಿಟ್ಟು ಎಷ್ಟು 10 ರೂಪೀಸ್ ಏನೋ ಕೊಡ್ತಾರೆ ಗುರು, ಅದು ಕೂಡ ಬಂತು. ಸೊ ಈಗ ಡ್ಯೂಟಿ ಮಾಡೋಕ್ಕೆ ಹೋದ್ರೆ ನನ್ನ ಕತೆ ಮುಗೀತಷ್ಟೇ. ಯಾಕಂತ ಹೇಳಿದ್ರೆ ಹಿಂದೆಗಡೆ ಕೊಚ್ಚ ಇರುತ್ತೆ, ಕಸ್ಟಮರ್ ಮೆಟ್ಟಲ್ಲಿ ಹೊಡಿತಾರೆ. ಅಯ್ಯೋ, ಸ್ಟ್ರೈಟ್ ಅವೇ ಗೋ ಟು ಸೀದಾ ಮನೆ ಕಡೆ ನಡಿ. ಎಕ್ಸ್ಪೀರಿಯೆನ್ಸು ಮಾಡಿರೋ 3 ಡ್ಯೂಟಿ ಫೈನ್, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸಿಟಿ ಕಡೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಏನೇ ಅಂದ್ರೂ ವರ್ತಿಲ್ಲ ಗುರು. ಅಷ್ಟೆಲ್ಲ ಕಷ್ಟಪಟ್ಟು 10 ಕಿಲೋಮೀಟ್ರ್ ಗಾಡಿ ಓಡಿಸಿದ್ರೆ
ಇವರು ಆಲ್ಮೋಸ್ಟ್ ಒಂದು 70-80 ರೂಪಾಯಿ ಕೊಡ್ತಾರೆ. ಅದರಲ್ಲಿ 20% ನನ್ನ ಮಕ್ಕಳೇ ನುಂಗ್ತಾರೆ. 50 ರೂಪಾಯಿ ಉಳಿತದೆ. 50 ರೂಪಾಯಲ್ಲಿ ಎಷ್ಟು 50 ರೂಪಾಯಿ ಕೊಡ್ತಾರೆ. 50 ರೂಪಾಯಲ್ಲಿ 30 ರೂಪಾಯಿ 20-30 ರೂಪಾಯಿ ಪೆಟ್ರೋಲೇ ಹೋಗ್ಬಿಟ್ಟಿರುತ್ತೆ. ಸೊ ರ್ಯಾಪಿಡೋ ಅಷ್ಟು ವರ್ಕೌಟ್ ಆಗಲ್ಲ ಗುರು. ಬಟ್ ಒಂದು ಎಕ್ಸ್ಪೀರಿಮೆಂಟ್ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಬಂದಿದ್ದೆ. ಸೊ ಇನ್ನೂ ಮಾಡಬೇಕಿತ್ತು, ಬಟ್ ಮಳೆ ಬಂದಿದ್ದರಿಂದ ಸ್ಟಾಪ್ ಮಾಡಿದೆ. ಇವಾಗಲೂ ಆನ್ ಮಾಡಿದ್ರೆ ಡ್ಯೂಟಿ ಬೀಳ್ತವೆ. ಇಲ್ಲಿ ಡ್ಯೂಟಿಲಿ ಏನಂದರೆ ಲೈಕ್ ಮಳೆ ಬರ್ತಾಯಿದೆ ಆ ಥರ ಎಲ್ಲ ಜಾಸ್ತಿ ಗಿಸ್ತಿ ಏನೂ ಕೊಡಲ್ಲ ಗುರು. ಇವರು ಏನಿರುತ್ತೆ ಅದೇ ಪ್ರೈಸ್ ಅಷ್ಟೇ. ಏನೋ ನೈಟ್ ಮಾತ್ರ ಏನೋ 30% ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ತಾವ್ರೆ. ನೈಟ್ ಯಾವೊಂದು ಬಂದು ಮಾಡ್ತಾನೆ ಗುರು. ನಾನು ಅರ್ಧ ಗಂಟೆನೂ ಇಲ್ಲ ಗುರು. 10 ನಿಮಿಷ 15 ನಿಮಿಷ ಮಳೆ ಬಂದಿದ್ದಕ್ಕೆ ಧ್ವಂಸ ಹಿಡ್ದೈತಲ್ಲ. ಇನ್ನೇನಾದರೂ ದಿನಗಳಗಟ್ಟಲೆ ಮಳೆ ಬಂದರೆ ಬೆಂಗಳೂರು ಪೂರ್ತಿ ಮುಳುಗೋಗೋದಂತೂ ಪಕ್ಕ. ಬೆಂಗಳೂರಲ್ಲಿ ನೀರು ಹೋಗೋಕ್ಕೆ ಎಲ್ಲೂ ಜಾಗ ಇಲ್ಲ ಗುರು. ಇರೋ ಕೆರೆ ಗಿರೆ ಎಲ್ಲ ನನ್ನ ಮಕ್ಕಳು ಗುಡಿಸ್ಕೊಂಡಾಂತರ ಮಾಡಿ ಸೈಟು ಲೇಔಟು ಮಾಡಿ ಮಾರ್ಕೊತಾ ಇದ್ರೆ ಇನ್ನೆಲ್ಲಿ ಅಂತ ಹೋಯ್ತದೆ ನೀರು. ಮನೆ ಒಳಗೆ ತಾನೇ ಬರ್ತದೆ. ನಮ್ಮನ್ನು ರೋಡ ಇದು ಥೂ ಕರ್ಮಾನಪ್ಪ. ಈ ತ್ಯಾಪೆ ಬಾಳು ಜೀವನನೇ ತ್ಯಾಪೆ ಆಗೋಗ್ಬಿಡೈತಲ್ಲ. ಬೆಂಗಳೂರಲ್ಲಿ ಬೈಕ್ ಓಡ್ಸೋಕ್ಕಾಗಲ್ಲ ಗುರು. ಅದರಲ್ಲೂ ಮಳೆ ಬಂತು ಅಂದರೆ ಮುಗೀತು ಕತೆ. 24 ಕಳ್ಳ 34 ಸಿಗ್ನಲ್ಲು. ಅಯ್ಯಯ್ಯೋ ಸಾವು. ನಮ್ಮನ್ನು ಮಾಡಿರೋ ಡ್ಯೂಟಿಗೆ ನೀನು ತಿಕ್ಕಾರ್ದೋಯ್ತಲ್ಲ ಗುರು. ಸೊ ಫೈನಲಿ ರ್ಯಾಪಿಡೋ ಮುಗಿಸಿ ಫ್ರೆಂಡ್ ಅಂಗಡಿ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಇವಾಗ ಅಲ್ಲಿಂದ ಹೊರಟೆ. ರ್ಯಾಪಿಡೋ ಅಂದ್ಕೊಂಡಷ್ಟು ಈಸಿ ಅಲ್ಲ, ಡೆಲಿವರಿ ಜಾಬ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ. ಇವತ್ತಿಂದು ದಿನಕ್ಕೆ ಬಂದರೆ 2 ಏನು ಪಿಕಪ್ಪು ಡ್ರಾಪು ಮಾಡಿದೆ. 3ನೇದು ಪಿಕಪ್ ಹೋದೆ, ಮಳೆ ಬಂತು. ಮಳೆ ಬಂದಾದಮೇಲೆ ಅವನು ಶಿಷ್ಯ ಕ್ಯಾನ್ಸಲ್ ಮಾಡ್ದ. ಮಳೆ ಬರ್ತಾಯಿದೆ ಸರ್ ಬರೋದಕ್ಕಾಗಲ್ಲ, ಕ್ಯಾನ್ಸಲ್ ಮಾಡ್ತೀನಿ ಅಂತ. ಸೊ ಅದು ಮುಗಿಸ್ಕೊಂಡು ಸ್ಟ್ರೈಟಾಗಿ ಅಲ್ಲಿ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹಂಗೆ ನಮ್ಮ ಹುಡುಗನ ಅಂಗಡಿ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇನ್ಮೇಲೆ ರೆಗ್ಯುಲರಾಗಿ ನನ್ನ ಚಾನಲಲ್ಲಿ ವ್ಲಾಗ್ಸ್ ಇದ್ದೇ ಇರುತ್ತೆ. ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವೆದರು ಸಗದಾಗಿದೆ ಗುರು ಎಲ್ಲರೂ ರೈಡ್ ಹೋಗೋಕ್ಕೆ. ಬಟ್ ಈ ಟೈಮಲ್ಲಿ ಎಲ್ಲರೂ ರೈಡ್ ಹೋದ್ರೆ ಮುಗೀತು ಕತೆ. ಎಲ್ಲ ಕಡೆ ಜನ ಸಾಗರ. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಮತ್ತೆ ಬರ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಸೊ ಅಲ್ಲಿ ತನಕ ನೋಡ್ತಾನೆ ಇರೇ, ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ವೀಡಿಯೋನ ಇವಕ್ಕೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಯಾವ ಶಿವ.